ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೀಗ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಯಾವಾಗಲೂ ಎವ್ರಿ ಇಯರು ಆಲೇ ಒಂದು 7 to 8 ಇಯರ್ಸ್ ಆಯ್ತಾ ಬಂತು. ಈಗ ಮಾಡಿದ್ರೆ 8 ಇಯರ್ಸು 4 ಶುಕ್ರವಾರ ಅಥವಾ ಮಂಗಳವಾರ ಮಾತ್ರ ನಾನು ದೇವಿ ದರ್ಶನ ಮಾಡ್ತೀನಿ. 4 ದೇವತೆಗಳು, ಶಕ್ತಿ ದೇವತೆಗಳ ದರ್ಶನ ಮಾಡ್ತೀನಿ. ಸೊ ಒಂದೊಂದು ಸಲಿಗೆ ಒಂದೊಂದು ದೇವ್ರನ್ನ ಚೂಸ್ ಮಾಡ್ಕೋತೀನಿ. ನಮ್ಮ ಮನೆ ದೇವ್ರನ್ನ ಚೂಸ್ ಮಾಡ್ಕೋತೀನಿ. ನಾನು ಹೇಗೆ ಅನುಕೂಲ ಆಗುತ್ತೋ ಅಥವಾ ರಶ್ ಇರುತ್ತೋ ಅದನ್ನೆಲ್ಲ ನೋಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೋತೀನಿ. ಸೊ ಈ ಸಲ ಫಸ್ಟೇ ನಾನು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಈ 4 ಆಷಾಢ ಶುಕ್ರವಾರದಲ್ಲಿ ಬನಶಂಕರಮ್ಮ ಮತ್ತು ಚಾಮುಂಡೇಶ್ವರಿ ಅಂತೂ ಕಂಪಲ್ಸರಿ. ಇನ್ನು ಮಿಕ್ಕಿದ 2 ದೇವತೆಯಲ್ಲಿ ಒಂದು ಮನೆ ದೇವರು, ಇಲ್ಲಾಂದರೆ ಇನ್ನೊಂದು ದುರ್ಗಾ ಪರಮೇಶ್ವರಿ. ಯಾವುದು ನಿಯರ್ ಬೈ ನನಗೆ ಯಾವುದು ಅನುಕೂಲ ಆಗುತ್ತೋ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಇವತ್ತು ಫಸ್ಟ್ ವಾರ ಆಗಿರೋದ್ರಿಂದ ನಾನು ಬನಶಂಕರಿಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಬನಶಂಕರಿಗೆ ಹೋಗೋಕ್ಕೆ ರೆಡಿ ಆದೆ. ಒಬ್ಬಳೇ ಹೋಗೋಕ್ಕೆ ರೆಡಿ ಇದ್ದೆ. ಫೈನಲ್ ಮೂಮೆಂಟಲ್ಲಿ ನನ್ನ ಫ್ರೆಂಡ್ನ ಕರೆದೆ, ಬರ್ತೀಯಾ ಅಂತ. ಓಕೆ ನಾನು ಬರ್ತೀನಿ ಅಂತ ಹೇಳಿದ್ಲಲ್ಲ ಅಂದ್ಬಿಟ್ಟು ಅವಳು ಬರ್ತೀನಿ ಅಂತ ಹೇಳಿದ್ಲು. ಅವಳಿಂದ ಸ್ವಲ್ಪ ನನಗೆ ಲೇಟ್ ಆಯಿತು, ಯಾಕಂದರೆ ನಾನು ಎಮರ್ಜೆನ್ಸಿ ಹೇಳಿರೋದ್ರಿಂದ ಅವಳು ಅವಾಗ ರೆಡಿಯಾಗಿ ಬರಬೇಕಿತ್ತಲ್ಲ. ಸೊ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡು, ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಇನ್ನೂ ರೆಡಿಯಾಗಿರಲಿಲ್ಲ. ರೆಡಿಯಾಗಿ ಬಂದು ಅಷ್ಟೊತ್ತಿಗೆ ಹತ್ತತ್ರ ನಾನು 8 o'clock ಮನೆ ಬಿಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ 8 o'clock ಅಷ್ಟೊತ್ತಿಗೆ ಯಾರೂ ಅಷ್ಟು ರಶ್ ಇರೋಲ್ಲ. ಮಕ್ಕಳನ್ನ ಎಲ್ಲರನ್ನೂ ಮನೆಯಿಂದ ಕಳಿಸಿ ಹೊರಡಿ ಬರಬೇಕಲ್ವ ನಮ್ಮಂಥ ಫ್ಯಾಮಿಲಿ ಪರ್ಸನ್ಸ್ ಅಂದ್ಬಿಟ್ಟು ನಾನೇನು ಮಾಡಿದೆ, 8 ಗಂಟೆಗೆ ರೆಡಿಯಾಗಿದೆ. 8 ಗಂಟೆಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದಾಗ ಅವಳು ಒಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತೇಳಿ 9:30 ಮಾಡಿದ್ಲು. ಸೊ 9:30 ಅಷ್ಟೊತ್ತಿಗೆ ರೆಡಿಯಾಗಿ ಅವಳು ಬಂದು, ನಾನು ಒಂದೇ ಸಲ ನಾವು ಇಲ್ಲಿರೋದ್ರಿಂದ ಬಸ್ಸಲ್ಲಿ ಹೋಗೋದು ಬೇಡ, ಲೇಟ್ ಆಗಿಬಿಡುತ್ತೆ, ಇನ್ನೂ ಲೇಟ್ ಮತ್ತೆ. ಯಾಕಂದರೆ ವಾಪಸ್ ನನ್ನ ಮಗಳಿಂದ ಪಿಕ್ ಮಾಡೋದಿತ್ತು, ಆಫ್ಟರ್ನೂನು ಸ್ಕೂಲಿಂದ ಕರ್ಕೊಂಬರ್ಬೇಕಲ್ವ. ಸೊ ಅಷ್ಟರೊಳಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವು, ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ಗಾಡಿ ಹಾಕಕ್ಕೆ ಬಂದಿದ್ದೀನಿ. ಗಾಡಿ ಹಾಕಕ್ಕೆ ಬಂದ್ರಂತೂ ಆಲ್ರೆಡಿ 9:30 ಆಗೋಗಿತ್ತಲ್ಲ. ಮೆಟ್ರೋದವರೆಲ್ಲ ಹೋಗೋರೆಲ್ಲ ಕೂಡ ಅಲ್ಲೇ ಲೈನಿಗೆಲ್ಲ ಗಾಡಿ 2 ವೀಲರ್ ಹೆಂಗಂದ್ರೆ ಹಂಗೆ ಹೋಗಿದ್ದಾರೆ. ಎಲ್ಲೂ ಜಾಗ ಸಿಗ್ತಾಯಿಲ್ಲ. ಎಲ್ಲೆಲ್ಲೋ ದೂರ ಒಂದು ಜಾಗ ಮಾಡಿ ನಾವು ಪಾರ್ಕಿಂಗ್ ಮಾಡಿ ಮೆಟ್ರೋ ಸ್ಟೇಷನ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ, ಹೇಗಿತ್ತು ಅಮ್ಮನ ದರ್ಶನ, ಹೆಂಗೆ ಮಾಡಿದೆ, ಏನು ಎತ್ತ ಅಂತೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೆಟ್ರೋನಲ್ಲೆಲ್ಲ ಟಿಕೆಟ್ ತೊಗೊಂಡು ಮೆಟ್ರೋಗೆ ಹೋಗ್ತಾಯಿದ್ದೀವಿ. ಮೆಟ್ರೋಗೆ ಹೋಗಿದ ತಕ್ಷಣ ಹಂಗೆ ಮಾತಾಡಿಕೊಂಡು ಹಂಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಒಂದು ಫೋಟೋಸ್ನೆಲ್ಲ ತೊಗೊಂಡು ಹೋಗ್ತಾಯಿತ್ತು. ಹೋಗಿದ ತಕ್ಷಣ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಮೆಟ್ರೋ ಸ್ಟೇಷನಲ್ಲಿ ಇಳಿದ್ರೆ ರಶ್ಶು. ಮೆಟ್ರೋ ಸ್ಟೇಷನಲ್ಲೇ ಕಾಣಿಸುತ್ತೆ ಒಂದು ವಿಂಡೋನಲ್ಲಿ, ದೊಡ್ಡ ವಿಂಡೋನಲ್ಲಿ ಬನಶಂಕರಮ್ಮನ ದೇವಸ್ಥಾನ ಕಾಣಿಸುತ್ತೆ. ಫುಲ್ ರಶ್ಶು, ಹೆವಿ ರಶ್ ಇತ್ತು. ನಾವು ಏನು ಮಾಡೋಕ್ಕಾಗಲ್ಲ, ಬಂದಿರೋದು ಬೇರೆ ಸ್ವಲ್ಪ ಲೇಟ್ ಆಯಿತು. ನನ್ನ ಟೆನ್ಷನ್ ಏನಂದರೆ ನಾನು ವಾಪಸ್ ಬರಬೇಕಿತ್ತು ಬೇಗ ಅನ್ನೋದೊಂದು ನನ್ನ ಟೆನ್ಷನ್ ಇತ್ತು. ಸೊ ಹಂಗಾಗಿ ಹೋಗಿ ದರ್ಶನ ಎಲ್ಲ ಆಯಿತು. ಫುಲ್ಲು ಹೆವಿ ರಶ್ಶು. ನಿಂಬೆಹಣ್ಣು ದೀಪ ಹಚ್ಚೋರು, ಮತ್ತು ದರ್ಶನಕ್ಕೆ ಬರೋದು. ಅಲ್ಲಿ ಎಂಟ್ರಿ ಫೀಸ್ ಬೇರೆ ಇತ್ತು. 30 rupees ಒಂದು ಎಂಟ್ರಿ ಫೀಸು, 100 rupees ಒಂದು ಎಂಟ್ರಿ ಫೀಸ್ ಇತ್ತು. ನಾವು ಧರ್ಮದರ್ಶನಕ್ಕೆ ಹೋಗೋಣ, ಖಾಲಿ ಇದೆಯಲ್ವಾ ಅಂದ್ಕೊಂಡು ಧರ್ಮದರ್ಶನಕ್ಕೆ ಹೋಗಿ ಧರ್ಮದರ್ಶನಕ್ಕೆ 1 hour ಹತ್ತತ್ರ ಆಯಿತು. 1 ಅವರಲ್ಲೇ ದರ್ಶನ ಎಲ್ಲ ಮುಗೀತು. ಏನು ಅಷ್ಟೊಂದು ರಶ್ ಆಗಲಿಲ್ಲ. ಅಂದರೆ ಮೀನ್ಸ್ ಒಂದು 4-5 ಲೈನ್ಸ್ಗಳಿದ್ದೆಲ್ಲ ಮುಗಿಸ್ಕೊಂಡು ಹೋಗ್ತವ್ರೆ. ಜಾಸ್ತಿ ರಶ್ ನಮ್ಮಂಥವ್ರು ಈಗ ಹೋಗ್ತವ್ರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಕೊಟ್ಟಿದ್ರು. ಟಿಫನ್ಗೂ ತುಂಬ ಕ್ಯೂ, ದರ್ಶನಗಿಂತ ಟಿಫನ್ಗೆ ತುಂಬ ಕ್ಯೂ ಇತ್ತು. ಹೇಳಬೇಕಂದ್ರೆ ನೋಡಿ, ತುಂಬ ಕ್ಯೂ ಇತ್ತು. ನಾವೇನು ಅಂದ್ಕೊಂಡು ತುಂಬ ಲೇಟ್ ಆಗಿಬಿಡುತ್ತೆ, 30 rupees ದರ್ಶನಕ್ಕೆ ಹೋಗಿಬಿಡೋಣ, ಧರ್ಮದರ್ಶನಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು 30 rupees ಲೈನು ಅಂದ್ಬಿಟ್ಟು ನಾವು ಒಂದು ಲೈನ್ಗೆ ಹೋದರೆ ಅದು ನೋಡಿದ್ರೆ ಧರ್ಮದರ್ಶನದ ಲೈನ್ ಆಗಿತ್ತು. ಸೊ ಅದು ಖಾಲಿ ಇತ್ತು. ಬೇರೆ ಎಲ್ಲ ರಶ್ಶೇ ಇತ್ತು ಹೇಳ್ಕೋಬೇಕಂದ್ರೆ. ಯಾಕಂದರೆ ಜನ ಬೇಗ ಹೋಗಬೇಕು ಅಂತ ದುಡ್ಡು ಏನೋ ಕೊಟ್ಟು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ರಲ್ವ. ಹಾಗಾಗಿ ನಂದು ಧರ್ಮದರ್ಶನದ್ದು ಏನು ಖಾಲಿ ಇತ್ತು, ಜನ ಏನಿರಲಿಲ್ಲ. ಬಟ್ ಅಂದರೆ ಜನನೇ ಇರಲಿಲ್ಲ ಅಂತೇನಿಲ್ಲ, ಸ್ವಲ್ಪ ಇದ್ದರು. ಹಾಗಾಗಿ ನಾವು ಅದೇ ಲೈನ್ಗೆ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದು. ನೋಡಿ ಹೆಂಗಿತ್ತು ರಶ್ಶು ಅಂತ. ಎಂಟ್ರಿ ಆದ್ವಪ್ಪ. ಇಲ್ಲಂತೂ ಕೂದಲುನಂತೂ ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ಕೂದಲಂತೂ ನಾವು ಬಿಟ್ಕೊಂಡೇ ಹೋಗಬಾರ್ದು. ಯಾಕಂದರೆ ನಿಂಬೆಹಣ್ಣು ದೀಪ ಹಚ್ಚೋರೆಲ್ಲ ಜಾಸ್ತಿ ಉರಿ ಬರ್ತಾ ಇರುತ್ತಲ್ಲ, ಸುಟ್ಟೋಗುತ್ತೆ. ಲಾಸ್ಟ್ ಟೈಮು ಹಿಂಗೆ ಆಗೋಗಿತ್ತು ಬೇರೆಯವ್ರದ್ದು, ಬಟ್ ನಮ್ಮದೇನಲ್ಲ, ಬೇರೆಯವ್ರದ್ದು ಹಿಂಗೆ ಆಗೋಗಿತ್ತು. ಫುಲ್ ಒಂಚೂರು ಬೆಂಕಿ ಕೂದಲಿಗೆ ತಾಕಿದ್ರೆ ಸಾಕು, ಫುಲ್ ಬಗ ಅಂತ ಉರಿಯುತ್ತೆ ಅಷ್ಟೇ. ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಿ. ಆಮೇಲೆ ಪಲಾವ್ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಕ್ಯೂವಲ್ಲಿ ನಿಂತ್ಕೊಂಡು ಪಲಾವ್ ತೊಗೊಂಡು. ನನ್ನ ಫ್ರೆಂಡ್ ಉಷನ್ಗೆ ಕೇಸರಿಬಾತ್ ಅಂದರೆ ಇಷ್ಟ. ಲಾಸ್ಟ್ ಟೈಮ್ ಹಿಂಗೆ ಕೇಸರಿಬಾತ್ ಇಷ್ಟ ಅಂತ 2 ಸಲ ಹಾಕ್ಸ್ಕೊಂಡು ತಿಂದ್ಬಿಟ್ಲು. ಆಮೇಲೆ ವಾಮಿಟ್ ಮಾಡೋಂಗೆ ಆಗ್ತೈತೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಸ್ವೀಟ್ ತಿಂದರೆ ಏನೂ ತಿನ್ನೋಕ್ಕಾಗಲ್ಲ ಅಂತ ಅನ್ಸುತ್ತಲ್ಲ. ಸೊ ಹಾಗಾಗಿ ನಾನು ಅದನ್ನು ಒಳಗೆ ರೇಗಿಸ್ತಾ ಇದ್ದೆ. ಸೊ ಅದೆಲ್ಲ ಮುಗೀತು. ಸ್ಲಿಪ್ಪರ್ ಸ್ಟ್ಯಾಂಡಲ್ಲೆಲ್ಲ ಸ್ಲೀಪರೆಲ್ಲ ಗತಿ ಆಗಿತ್ತು. ಹೆಂಗೋ ಕಳ್ಕೊಂಡು ಹಾಕ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದು ಅವಳು ಟಿಕೆಟ್ ತೊಗೋಬೇಕಾಗಿತ್ತು, ಬಂದಕ್ಕಾಗಿತ್ತು. ಸೊ ಹಾಗೆ
ಟಿಕೆಟ್ ತೊಗೊಂಡು ಬಂದು ಒಳಗಡೆ ಈಸಿಯಾಗಿ ಮನೆಗೆ ಹೋಗೋಣ ಅಂತ ನಾನು ಟೈಮ್ ಆಗೋಗಿತ್ತು ಆಲ್ರೆಡಿ 12:30 ಹತ್ರ ಆಗೋಗಿತ್ತು. ಟೈಮ್ ಆಗೋಯ್ತು, ಈಗ ಹೊರಡಬೇಕು. ಮೆಟ್ರೋನಲ್ಲೇ ಹೋಗ್ತಾ ಇದೀವಿ, ಒಂದು ಗಾಡಿ ನಿಲ್ಸಿದೀವಲ್ಲ ಅದಕ್ಕೆ. ಮೊದಲನೇ ಶುಕ್ರವಾರ ಹೇಗಿತ್ತು ದೇವಿ ಅಲಂಕಾರ ಅನ್ನೋದನ್ನ ಲಾಸ್ಟಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡಿ. ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗಿನ್ನೂ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.